ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದ್ರೆ ಒಂದು ಫ್ಯಾನ್ಸಿ ಟೈಪ್ ಫ್ಯಾನ್, ಸೀಲಿಂಗ್ ಫ್ಯಾನ್ ಫಿಟ್ ಮಾಡೋದು ನೋಡೋಣ. ನೋಡಿ, ಇದು ಪ್ರಾಂಪ್ಟನ್ನು ಇವಾಗ ಈ ಬಾಕ್ಸ್ನಲ್ಲಿ ಏನೇನಿದೆ ನೋಡೋಣ. ಈ ಬಾಕ್ಸ್ನಲ್ಲಿ ತುಂಬ ಸೇಫ್ಟಿಯಾಗಿ ಮಾಡಿದ್ದಾರೆ, ಪ್ಯಾಕಿಂಗು ಸಖತ್ತಾಗಿದೆ. ಇದು ವಿತ್ ರಿಮೋಟ್ ಜೊತೆಯಲ್ಲಿ ಬರುತ್ತೆ. ನೋಡಿ, ಥರ್ಮೋಕೋಲ್ನಲ್ಲಿ ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು. ಬ್ಲೇಡ್ ಬಂದ್ಬಿಟ್ಟು ಇದು ಫುಲ್ಲು ಫೈಬರ್ ಬ್ಲೇಡು, ಯಾಕಂದರೆ ಇದು ನಾಯ್ಸ್ಲೆಸ್ಸು, ನಿಮಗೆ ಸೌಂಡ್ ಇರೋಲ್ಲ, ತುಂಬ ಸ್ಮೂತಾಗಿ ಓಡುತ್ತೆ. ಮೋಟ್ರು ನೋಡಿದ್ರೆ ಫ್ಯಾನ್ ಮೋಟ್ರ್ ನೋಡಿ ಎಷ್ಟು ಹೆವಿಯಾಗಿದೆ, ತುಂಬ ಕ್ವಾಲಿಟಿ ಇದೆ. ಇದು ರೇಟ್ ಬಂದ್ಬಿಟ್ಟು 7500 ಸಮಥಿಂಗ್. ಇದು ಅಂಗಡಿನಲ್ಲಿ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ವೇರಿ ಆಗ್ಬೋದು. ನೋಡಿ, ಇದು 2 ಕವರ್ ಕೊಟ್ಟಿದ್ದಾರೆ, ಪೈಪ್ ರಾಡ್ ಕವರ್ ಆಗೋ ಥರ ದೊಡ್ಡದಾಗಿ ಕೊಟ್ಟಿದ್ದಾರೆ, ಕವರ್ ಆಗುತ್ತೆ. ಇದು ಒಂದು 2-3 ಡಿಸೈನ್ಗೆ ಬೀಡಿಂಗ್ ಥರ ಕೊಟ್ಟಿದ್ದಾರೆ. ಇಲ್ಲ ಲಾಸ್ಟ್ನಲ್ಲೆಲ್ಲ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ ಆ ಥರ ಇದೆ ಅಂದ್ಬಿಟ್ಟು. ಒಂಥರ ಕಾಪರ್ ಫಿನಿಶಿಂಗಲ್ಲಿ ಸಖತ್ತಾಗಿದೆ ಅದು. ನಾವು ಕೆಲಸ ಮಾಡೋ ಏರಿಯಾ ನೋಡಿದ್ರೆ ಓಲ್ಡ್ ಏರ್ಪೋರ್ಟ್ಸ್, ಸಿ.ವಿ. ರಾಮನಗರ್ ನಿಯರ್ ಬೈ ಸರೌಂಡಿಂಗ್ನಲ್ಲಿ ಮಾಡ್ತಾಯಿದ್ವಿ. ಇಂದಿರಾನಗರ, ಹಲಸೂರು ಈ ಥರ ಎಲ್ಲ ಕಡೆ ಮಾಡ್ತಾಯಿದ್ವಿ. ನಾವು ನೋಡಿದ್ರೆ ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಮತ್ತು ಟೈಲ್ ವರ್ಕ್ 3 ಮಾಡ್ತೀವಿ. ಫುಲ್ ಬಾತ್ರೂಮ್ ರೆನಿವೇಷನ್ ಮತ್ತು ಕಿಚನ್ ರೆನಿವೇಷನು ಎಲ್ಲ ಮಾಡಿಕೊಡ್ತಾಯಿದ್ದೀವಿ. ಗೀಸರ್ ಸರ್ವೀಸು, ಸೋಲಾರ್ ಫಿಟ್ಟಿಂಗು, ಪ್ರೆಷರ್ ಪಂಪು ಎಲ್ಲ ಮಾಡಿಕೊಡ್ತಾಯಿದ್ದೀವಿ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ಇದ್ರದ್ದು MRP ರೇಟ್ ಬಂದ್ಬಿಟ್ಟು 11400 ಏನೋ ಇದೆ. ಅವ್ರು ಕೊಟ್ಟಿರೋದು ನೋಡಿದ್ರೆ 7300-400 ಏನೋ ಕೊಟ್ಟರು. ಇದಕ್ಕೆ 5 years ಗ್ಯಾರಂಟಿ ಇರುತ್ತೆ. ಇದು BLDC, ಇದು ನಾರ್ಮಲ್ ಪ್ಯಾನಲ್. ಅದು BLDC ಅಂದರೆ ನಿಮಗೆ ಕರೆಂಟ್ ತುಂಬ ಸೇವ್ ಆಗುತ್ತೆ. ಇವಾಗ ನಾರ್ಮಲ್ ಪ್ಯಾನ್ ನೋಡಿದ್ರೆ ನಿಮಗೆ 90-95 ವಾಟ್ ಹೆಚ್ಚು ಕಮ್ಮಿ ಬರುತ್ತೆ. ಇದು ನೋಡಿದ್ರೆ ನಿಮಗೆ ಒಂದು 28-25-30 ವಾಟ್ ಒಳಗಡೆ ಬರುತ್ತೆ. ನಿಮಗೆ ತುಂಬ ಸೇವಿಂಗ್ ಆಗುತ್ತೆ. ಫ್ಯಾನು ನೋಡಿದ್ರೆ ತುಂಬ ಹೆವಿಯಾಗಿದೆ. ನೋಡಿ, ಬ್ಲೇಡ್ ನೋಡಿ ಆ ಥರ ಇದೆ ಅಂದ್ಬಿಟ್ಟು. ಫುಲ್ ಫೈಬರು, ನಿಮಗೆ ಡಸ್ಟ್ ಪ್ರೂಫ್ ಪೇಂಟಿಂಗ್ ಸಖತ್ತಾಗಿದೆ ಅದು. ನೋಡಿ, ಇವಾಗ ಅದು ಫ್ಯಾನ್ಸಿ ಟೈಪ್ ಅದು ಬೀಡಿಂಗ್ ಕೊಟ್ಟಿದ್ದಾರಲ್ಲ, ಅದು ಫಿಟ್ ಮಾಡ್ತಾ ಇದ್ದೀನಿ, ಕಾಪರ್ ಫಿನಿಶಿಂಗ್. ಅದು 3 ಕಡೆ 3 ಪೀಸ್ ಕೊಟ್ಟಿರ್ತಾರೆ. ಇದಕ್ಕೆ ಫ್ಯಾನ್ ರಾಡು ನೋಡಿದ್ರೆ ಹೆವಿಯಾಗಿದೆ, ಸ್ವಲ್ಪ ಲಾಂಗಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲಂಬಿಂಗ್ ವರ್ಕ್ ಆಗಲಿ, ಎಲೆಕ್ಟ್ರಿಕ್ ವರ್ಕು ಮತ್ತು ಟೈಲ್ ವರ್ಕ್ ಇದು ಫುಲ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ. ಫೇಸ್ಬುಕ್, ಇನ್ಸ್ಟಾನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ರಿ. ನೋಡಿ, ಇದು ರಾಡ್ಗೆ ಎಷ್ಟು ದೊಡ್ಡ ಕವರ್ ಕೊಟ್ಟಿದ್ದಾರೆ. ಎಷ್ಟೇ ದೊಡ್ಡ ಹೋಲ್ ಇದ್ರೂ ಫುಲ್ ಕವರ್ ಆಗ್ಬಿಡ್ತದೆ, ಸ್ವಲ್ಪನೂ ಪಕ್ಕದಲ್ಲಿ ಗ್ಯಾಪ್ ಕಾಣಿಸಲ್ಲ. ಇವು ನಾರ್ಮಲ್ ಪ್ಯಾನ್ನಲ್ಲೆಲ್ಲ ನೋಡಿರಿ ಯಾವ ಥರ ಅದು ಕವರೇ ಆಗಲ್ಲ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಲೆಫ್ಟ್ ಸೈಡ್ನಲ್ಲಿ ಪಕ್ಕದಲ್ಲಿ ಒಂದು ಫ್ಯಾನ್, ನಾರ್ಮಲ್ ಫ್ಯಾನ್ದು ತೋರಿಸ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ ಗ್ಯಾಪು, ಆ ಥರ ಇದನ್ನಲ್ಲಿ ಕಾಣಿಸಲ್ಲ, ಯಾಕಂದರೆ ಅಷ್ಟು ದೊಡ್ಡ ಕವರ್ ಕೊಡ್ತಾರೆ. ನೋಡೋಕ್ಕೆ ತುಂಬ ಪ್ರೀಮಿಯಮ್ ಆಗಿರುತ್ತೆ ನಿಮಗೆ. ನೋಡಿ, ಲಾಸ್ಟ್ ಫೈನಲ್ ನೋಡೋದು ತೋರಿಸ್ತೀನಿ ನಿಮಗೆ. ಈ ಫ್ಯಾನು ಸೇಕಿಂಗೇ ಅಷ್ಟು ಬರೋಲ್ಲ ನಿಮಗೆ, ವಾಬ್ಲಿಂಗ್ ಇರೋಲ್ಲ, ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಈ ವೈರ್ ನೋಡಿದ್ರೆ ಕನೆಕ್ಟ್ ಮಾಡಿ ಆಯಿತು. ಇವಾಗ ಮೇಲೆ ಕ್ಯಾಪು ಕೆಳಗಡೆ ಇಳಿಸ್ಬಿಟ್ಟು ಅದ್ರ ಮೇಲೆ ಒಂದು ಕ್ಯಾಪ್ ಬರುತ್ತೆ. ಇದು ನೋಡಿ, ಈ ಕ್ಯಾಪು ಎಷ್ಟು ದೊಡ್ಡದಾಗಿದೆ ಇದು ತೋರಿಸ್ತೀನಿ ನೋಡಿ, ಫಿಟ್ ಮಾಡಿಬಿಟ್ಟು ನಿಮಗೆ. ಈ ಕ್ಲಾಂಪು ನಿಮಗೆ ತುಂಬ ಹೆವಿಯಾಗಿದೆ ಇದು ಕ್ಲಾಂಪು. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಆಗಿತ್ತು. ನೋಡಿ, ಈ ಥರ ಇದೆ ಲುಕ್ಕು. ಇದಕ್ಕೆ ರಿಮೋಟ್ ಇದೆ, ರಿಮೋಟ್ ಬಂದಿದೆ. ರಿಮೋಟ್ಗೆ 2 ಬ್ಯಾಟ್ರಿ ಕೊಟ್ಟಿದ್ದಾರೆ. ಇವಾಗ ಬ್ಯಾಟ್ರಿ ಫಿಲ್ ಹಾಕಿ ಆಗಿದೆ. ಇದಕ್ಕೆ ಮೇಲೆ ಬಂದ್ಬಿಟ್ಟು ಆನ್ ಆಫ್ 2 ಬಟನ್ ಕೊಟ್ಟಿರ್ತಾರೆ ಮೇಲೆ ಇರೋದು. ನೋಡಿ, ಆ ಥರ ಇದೆ ಅಂದ್ಬಿಟ್ಟು ಫ್ಯಾನು. ಒಂದು ಚೂರು ನಾಯ್ಸ್ ಇರೋಲ್ಲ ಇದು. ಆಮೇಲೆ ರಿಮೋಟ್ನಲ್ಲಿ ಕಂಟ್ರೋಲ್ ಇರುತ್ತೆ. ನಿಮಗೆ ಇಷ್ಟು ಅವರ್ಸ್ ಇದು ರನ್ ಆಗಬೇಕು, ಸ್ಲಿಪ್ಪಿಂಗ್ ಮೋಡೆಲ್ಲ ಇರುತ್ತೆ. ಈ ರಿಮೋಟ್ನಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು ಟೈಮಿಂಗು. 1 hour, 2 hours, ಹಾಫ್ ಆನ್ ಅವರ್ ಅಂದ್ಬಿಟ್ಟು. ನೋಡಿ, ಕೆಳಗಡೆ 4 ಬಟನ್ ಇದೆಯಲ್ಲ, ಅದು ಬಂದ್ಬಿಟ್ಟು ಹಾಫ್ ಆನ್ ಅವರು, 1 hour, 1.5 hour, 2 hours ಈ ಥರ ಟೈಮಿಂಗ್ ನಾವು ಸೆಟ್ ಮಾಡ್ಕೊಳ್ಬೋದು. ಮೇಲೆ ಇರೋದು ಬಂದ್ಬಿಟ್ಟು ಈ ಸ್ಪೀಡ್ದು ನೋಡಿ, 1, 2, 3, 4, 5 ಸ್ಪೀಡು ಇರುತ್ತೆ. ಕೆಳಗಡೆ ಈ ಥರ ಅವರ್ಸ್ ಕೊಟ್ಟಿರ್ತಾರೆ. ನಾವು ಸೆಟ್ ಮಾಡಿ ಇಟ್ಬಿಟ್ರೆ ಆಟೋಮೆಟಿಕ್ ಆ ಟೈಮ್ ಒಳಗಡೆ ಅದು ಆಫ್ ಆಗುತ್ತೆ. ಮೇಲೆ ಲೆಫ್ಟ್ ಸೈಡ್ ಇರೋದು ಆನ್, ಅದು ರೈಟ್ ಸೈಡ್ನಲ್ಲಿರೋದು ಆಫ್. ಇವಾಗ ಆಫ್ ಮಾಡ್ತೀನಿ ನೋಡಿ.
ಆಫ್ ಆಗ್ತಾಯಿದೆ. ಈ ಥರ ಇರುತ್ತೆ ನೋಡಿ. ಅಲ್ಲಿ ಮೇಲೆ ಒಂಚೂರು ಗ್ಯಾಪ್ ಎಲ್ಲೇನ ಕಾಣಿಸ್ತದೆ ನೋಡಿ, ಅಷ್ಟೊಂದು ನೀಟಾಗಿರುತ್ತೆ ಫ್ಯಾನ್ ನೋಡೋಕ್ಕೆ.